ಹಲೋ ಗಾಯ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವರೇನೋ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾರಾ? ಎಸ್, ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಇವತ್ತು ನಮ್ಮ ಅಪ್ಪ ಅಮ್ಮನವರ 35ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ಸ್ಪೆಷಲ್ ಮಾಡೋಣ, ಮತ್ತು ಸೆಲೆಬ್ರೇಟ್ ಮಾಡ್ತಿದ್ದೀವಲ್ಲ, ಹಾಗಾಗಿ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ಪೆಷಲ್ ಅಂದ ತಕ್ಷಣ ಫಸ್ಟು ಜ್ಞಾಪಕ ಬರೋದೇ ನಾನ್ ವೆಜ್ ಅಲ್ವಾ? ಸೊ ಎಸ್, ನಾನ್ ವೆಜ್ ಕೂಡ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈಗ ಬರ್ತ್ಡೇ ಆ್ಯನಿವರ್ಸರಿ ಅಂದರೆ ಯೂಶ್ವಲಿ ಏನು ಮಾಡ್ತೀವಿ ಹೇಳಿ, ಕೇಕ್ ಕಟ್ಟಿಂಗ್ ಮಾಡ್ತೀವಿ ಅಲ್ವಾ? ಸೊ ಹಾಗಾಗಿ ಇವತ್ತು ಆ್ಯನಿವರ್ಸರಿಗೆ ನಾನೇ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಹನಿ ಕೇಕ್ ಮಾಡ್ತಾಯಿದ್ದೀನಿ. ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಬನ್ನಿ, ಇನ್ಯಾಕೆ ತಡ, ಹನಿ ಕೇಕ್ ಮಾಡೋದು ಹೇಗೆ ಅಂತ ರೆಸಿಪಿ ತಿಳ್ಕೊಂಬರೋಣ. ಅಲ್ಲಿವರೆಗೂ ಈ ಪಲಾವ್ ಕೂಡ ಆಗ್ತಾ ಇರುತ್ತೆ. ಈ ಹನಿ ಕೇಕ್ ಮಾಡೋದಂತೂ ತುಂಬಾ ಈಸಿ, ಮತ್ತು ಇದನ್ನು ಬೇಸ್ ಕೇಕ್ ಅಂತ ಕೂಡ ಹೇಳ್ತಾರೆ. ಈ ಥರ ಬೇಸ್ ಕೇಕ್ ಮಾಡಿಕೊಂಡ್ರೆ ಅದ್ರ ಮೇಲೆ ನೀವು ಯಾವ ಥರನಾದರೂ ಕೇಕ್ ಮಾಡ್ಬೋದು ಅನ್ನೋ ಚಾಕ್ಲೇಟ್ ಆ ಥರ ಎಲ್ಲ. ಸೊ ಈಗ ಒಂದು ಬೌಲ್ಗೆ ನಾನು ಒಂದು 2 ಟೀ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಈಗ ಒಂದು 3 ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ. ಆಮೇಲೆ ಸಕ್ಕರೆನ ನಾನು ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಂದು 3/4 ಬೌಲಷ್ಟು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಸಕ್ಕರೆ ಸಿರಪ್ ಕೂಡ ಹಾಕ್ತೀವಿ ಅಲ್ವಾ? ಸೊ ಹಾಗಾಗಿ ನಾನು ಸಕ್ಕರೆನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಾದ್ಮೇಲೆ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಗಂಟು ಬರದೇ ಇರೋ ಥರ. ನೋಡಿ, ಈ ಥರ ತುಂಬ ಒಳ್ಳೆ ಬ್ಯಾಟರ್ ರೆಡಿಯಾಗಿದೆ. ಸ್ವಲ್ಪನೂ ಗಂಟು ಬರದೇ ಇರೋ ಥರ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀವು ಯಾವುದೇ ರೀತಿ ಕೇಕ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೀ ಹೀಟಿಂಗ್ ತುಂಬಾ ಇಂಪಾರ್ಟೆಂಟ್. ಕುಕ್ಕರಲ್ಲಾದರೂ ಮಾಡ್ಬೋದು, ಈ ಥರ ತಪ್ಪಲೆನಾದರೂ ಮಾಡ್ಬೋದು. ಸೊ ನಂದು ಈ ಥರ ಸ್ಟ್ಯಾಂಡ್ ಹಿಡಿಯಲ್ವಲ್ಲ, ಮತ್ತು ಕೇಕ್ ಮೌಲ್ಡ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಕುಕ್ಕರ್ ಸಾಲಲ್ಲ. ಸೊ ಹಾಗಾಗಿ ನಾನು ತಪ್ಪಲನ್ನ ಇಡ್ತಾಯಿದ್ದೀನಿ. ಸೊ ಈಗ ಇದನ್ನು 10 ಮಿನಿಟ್ಸ್ ನಾನು ಪ್ರೀ ಹೀಟ್ ಮಾಡ್ಕೋತೀನಿ. ಅಲ್ಲಿವರೆಗೂ ಬ್ಯಾಟರ್ನ ರೆಡಿ ಮಾಡೋಣ. ಈಗ ಈ ಥರ ಒಂದು ಮಿಕ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀವಿ. ಮೈದಾ ಹಿಟ್ಟು ಬೇಡ ಅಂತ ಹೇಳಿದರೆ ನೀವು ಗೋಧಿ ಹಸಿಟ್ಟು ಕೂಡ ಹಾಕೋಬೋದು. ನಾನು ನೆಕ್ಸ್ಟ್ ಟೈಮ್ ಗೋಧಿ ಹಸಿಟ್ಟು ಹಾಕಿ ಹೇಗೆ ಕೇಕ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋಬೇಕು. ಬೇಕಿಂಗ್ ಸೋಡಾ ಬೇರೆ, ಬೇಕಿಂಗ್ ಪೌಡ್ರ್ ಬೇರೆ. ಸೊ ಈಗ ನಾನು ಬೇಕಿಂಗ್ ಪೌಡ್ರನ್ನ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಹಾಕೋದಾದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಈ ಥರ ಗಟ್ಟಿ ಆಗುತ್ತಲ್ವ, ಸ್ವಲ್ಪ ಪ್ರಮಾಣದಲ್ಲಿ ಹಾಲು ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಇಲ್ಲದೆ ಇರೋ ಥರ. ಫಸ್ಟು ಆ ಬ್ಯಾಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಬ್ಯಾಟರ್ ತುಂಬ ತೆಳ್ಳಗಾಗ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿದ ತಕ್ಷಣ ಈ ಥರ ಟರ್ನ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಬೇಸ್ ಕೇಕ್ ಅಂತ. ಇದ್ರ ಮೇಲೆ ನೀವು ಚಾಕ್ಲೇಟ್ ಫ್ಲೇವರ್, ಪೈನಾಪಲ್ ಫ್ಲೇವರ್, ಜೆರಿ ಫ್ಲೇವರ್ ಆ ಥರ ಎಲ್ಲ ಸಿರಪ್ ಹಾಕಿ ರೆಡಿ ಮಾಡ್ಕೋಬೋದು. ಈಗ ನಾನು ಕೇಕ್ ಮೌಲ್ಡ್ಗೆ ಬಟರ್ ಪೇಪರ್ನ ಹಾಕಿ ನೀಟಾಗಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಬಟರ್ ಏನು ರೆಡಿ ಮಾಡಿದ್ದೀವೋ ಅದನ್ನು ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಟರ್ ಸ್ವಲ್ಪ ಕಮ್ಮಿ ಅಂತ ಅನಿಸ್ಬೋದು, ಬಟ್ ಬೇಕಾದ್ಮೇಲೆ ಅದು ಫಿಲ್ ಆಗುತ್ತೆ. ಸೊ ಈಗೆಲ್ಲ ಬ್ಯಾಟರ್ನ ರೆಡಿ ಮಾಡ್ಕೋತಿದ್ದೀನಿ, ಮತ್ತು ಯಾವುದೇ ರೀತಿ ಹೋಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಟ್ಯಾಪ್ ಮಾಡ್ಕೋತಾ ಇದ್ದಾನೆ. ಈ ಕಡೆ ನಮ್ಮ ಪಾತ್ರೆ ಏನಿಟ್ಟೆ ಅದನ್ನು ಪ್ರೀ ಹೀಟ್ ಮಾಡ್ಕೊಂಡಾಗಿದೆ. ಈಗ ಅದ್ರ ಮೇಲೆ ಇಟ್ಟು ಒಂದು ಕೇಕ್ ಆಗಬೇಕು ಅಂತ ಹೇಳಿದ್ರೆ 45 ಮಿನಿಟ್ಸು 50 ಮಿನಿಟ್ಸ್ ಬೇಕು. ಈಗ ನಾನು ಮಧ್ಯೆ ಹತ್ರ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ ಆಗಿದೆಯಾ ಇಲ್ವಾ ಅಂತ. ನೋಡಿ, ಸಖತ್ತಾಗಿ ಬೇಕಾಗಿದೆ. ಮತ್ತು ಏನೋ ಟೂತ್ ಪಿನ್ ಇಲ್ಲ, ಫೋಕ್ ಸ್ಪೂನಿಂದ ಈ ಥರ ನೋಡಿ ಬೇಕಾಗಿದೆಯಾ ಇಲ್ವಾ ಅಂತ ಅಂಟುತ್ತಾ ಇದ್ದರೆ ಇನ್ನು ಸ್ವಲ್ಪ ಬೇಕಾಗಕ್ಕೆ ಬಿಡಿ. ಅದ್ರ ಮಧ್ಯ ಆ ಕೇಕ್ ಆಗಿದೆ, ನಾನು ತೆಗ್ದಿದ್ದೆ. ಸೊ ಈಗ ಶುಗರ್ ಸಿರಪ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಶುಗರ್ ಹಾಕಿದ ತಕ್ಷಣ ಸ್ವಲ್ಪ ನೀರು ಹಾಕಿ ಶುಗರ್ ಮೆಲ್ಟ್ ಆಗೋ ಥರ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಶುಗರ್ ಸಿರಪ್ ರೆಡಿ ಆಗುತ್ತೆ. ಆಮೇಲೆ ನಾನು ಫ್ರೂಟ್ ಜಾಮ್ ಬರುತ್ತಲ್ಲ, ಸೊ ಬೇಕ್ರಿಲೆಲ್ಲ ಯೂಶಲಿ ಸಿಗುತ್ತೆ, ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಕೇಕ್ ಚೆನ್ನಾಗಿ ತಣ್ಣಗಾಗಬೇಕು. ನೀವು ಬಿಸಿಲ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ ಕೇಕ್. ಸೊ ಕೇಕ್ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಈಗ ಜಾಮ್ ಕೂಡ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಬಟರ್ ಪೇಪರ್ ಏನು ಹಾಕಿದ್ದೀವಿ ಅದನ್ನು ನೀಟಾಗಿ ರಿಮೂವ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನಾನು ಫಾಸ್ಟ್ ಮೋಡಲ್ಲಿ ಹಾಕಿದ್ದೀನಿ, ಬಟ್ ಇಷ್ಟು ಫಾಸ್ಟಾಗಿ ರಿಮೂವ್ ಮಾಡೋಕ್ಕಾಗಲ್ಲ, ಕೇಕ್ ಸ್ವಲ್ಪ ಬ್ರೇಕ್ ಆಗಿಬಿಡುತ್ತೆ. ಈಗ ನಾನು ಈ ಥರ ಸ್ಪೂನ್ ಮೂಲಕ ಸ್ವಲ್ಪ ಕೇಕ್ನ ಈ ಥರ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಶುಗರ್ ಸಿರಪ್ ಹಾಕಿದಾಗ ಕೇಕ್ ಒಳಗಡೆ ಎಲ್ಲ ಶುಗರ್ ಸಿರಪ್ ಹೋಗಬೇಕು. ಹಾಗಾಗಿ ಈ ಥರ ಮಧ್ಯ ಹೋಲ್ ಮಾಡ್ಕೋತಾ ಇದ್ದೀನಿ.
ಈಗ ಶುಗರ್ ಸಿರಪ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಈ ಥರ ಫಿಲ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆನೂ. ನೀವು ನೋಡಿರ್ತೀರಲ್ವ ಯೂಶ್ವಲಿ ಬೇಕ್ರಿಲೆಲ್ಲ ಹೇಗೆ ಹನಿ ಕೇಕ್ ಒಂಥರ ಸ್ಮೂತಾಗಿ ಜ್ಯೂಸಿ ಆಗಿರುತ್ತಲ್ವ, ಸೊ ಅದೇ ಥರ ನಾನು ಮಾಡ್ಕೋತಾ ಇದ್ದೇನೆ. ಅದೇ ರೀತಿ ನಾವು ಬ್ಯಾಕ್ ಸೈಡ್ ಕೂಡ ಈ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದನ್ನು ಕೇಕ್ ಮಾಡಿ ಪೀಸ್ ಥರ ಮಾಡಿ ಆ ಪೀಸ್ನ ಡಿಪ್ ಮಾಡ್ಬೋದು. ಬಟ್ ಇಲ್ಲಿ ನಾವಿವತ್ತು ಕಟ್ಟಿಂಗ್ ಮಾಡಿಸ್ತಿರೋದ್ರಿಂದ ನಾನು ಡಿಪ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹೀಗೆ ಫಿಲಪ್ ಮಾಡ್ತಾ ಇದ್ದೇನೆ. ಈಗ ಜಾಮ್ ಕೂಡ ರೆಡಿ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಜಾಮನ್ನು ಕೇಕ್ ಮೇಲ್ಗಡೆ ಈ ಥರ ಫಿಲಪ್ ಮಾಡ್ಕೊಂಡು ಬರಬೇಕಾಗತ್ತೆ. ಈಗ ಫೈನಲಿ ಹನಿ ಕೇಕ್ ರೆಡಿ ಆಗಿದೆ. ಹೀಗೆ ನೋಡೋಕ್ಕೆ ಸ್ವಲ್ಪ ಸಿಂಪಲಾಗಿ ಕಾಣುತ್ತಲ್ಲ ಅಂತ ಹೇಳಿ ನಾನು ಇದ್ರ ಮೇಲೆ ಸ್ವಲ್ಪ ಕೊಕೊನಟ್ ಪೌಡರ್ನ ಮಿಕ್ಸ್ ಅಂದರೆ ಅದ್ರ ಮೇಲೆ ಹಾಕೋತಾ ಇದ್ದೀನಿ ಡೆಕೋರೇಟ್ ಪರ್ಪಸ್ಗೆ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಜರಿನ ಈ ಥರ ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಕಟ್ಟಿಂಗ್ ಮಾಡಿಸ್ಬೇಕಲ್ಲ, ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಲಿ ಅಂದ್ಕೊಂಡು ಈ ಥರ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಹಾಗೆ ಜಾಮ್ ಫಿಲ್ ಮಾಡಿರ್ತೀರಲ್ವ ಹಾಗೆ ತಿನ್ಬೋದು. ಈಗ ಫೈನಲಿ ಹನಿ ಕೇಕ್ ರೆಡಿ ಇದೆ. ಅದ್ರ ಜೊತೆಗೆ ಏನಾದರೂ ಸ್ಪೆಷಲ್ ಊಟಕ್ಕೆ ಮಾಡಬೇಕಲ್ವಾ, ಸೊ ಹಾಗಾಗಿ ಡಿನ್ನರ್ಗೆ ಚಿಕನ್ ಪಲಾವ್ನ ಮಾಡಿದ್ದೀನಿ. ನಾನು ಮಾಡಿರೋ ಚಿಕನ್ ಪಲಾವ್ ರೆಸಿಪಿನ ನೀವು ಆಲ್ರೆಡಿ ನೋಡಿರ್ತೀರ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹೊಸ ರೆಸಿಪಿನ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅದು ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಮೊದಲು ಆನಿಯನ್ನ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಹಾಕೋಬೇಕು. ಪುದೀನ ಎಲ್ಲ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ ಸ್ಮೆಲ್ಲೆಲ್ಲ ಹೋಗಬೇಕು. ಆಮೇಲೆ ಪಲಾವ್ಗೆ ಅಂತ ಮಸಾಲ ರೆಡಿ ಮಾಡ್ಕೊಂಡಿದ್ದೆ, ಸೊ ಅದನ್ನು ಕೂಡ ಈಗ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಸಾಲ ಎಲ್ಲ ಕಲರ್ ಚೇಂಜ್ ಆಗಿ ಆಯಿಲ್ ಬಿಡಬೇಕು. ಈ ಪಲಾವ್ ಮಸಾಲೆಗೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಕ್ಕ, ಲವಂಗ, ಪೆಪ್ಪರ್, ಧನಿಯಾ ಪುಡಿ ಮತ್ತು ಸೋಂಪು, ಸ್ವಲ್ಪ ಉಪ್ಪು, ಒಂದು 5 ರಿಂದ 6 ಚಿಲ್ಲಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಕರ್ಡ್ ಕೂಡ ಹಾಕೋತಾ ಇದ್ದೀನಿ. ಈಗ ನೋಡಿ ಸಖತ್ತಾಗಿ ಎಣ್ಣೆ ಬಿಟ್ಟಿದೆ ಮತ್ತು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಆಮೇಲೆ ಸ್ವಲ್ಪ ಬೆಂದಾದಮೇಲೆ ಟೊಮ್ಯಾಟೊ ಕೂಡ ಹಾಕೋತಾ ಇದ್ದೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಂಡು ನಮ್ಮ ಚಿಕನ್ ಪಲಾವ್ ರೆಡಿ ಇದೆ. ಬಟ್ ಫೈನಲ್ ಲುಕ್ ನಾನು ನಿಮಗೆ ತೋರಿಸೋದು ಮರ್ತು ಬಿಟ್ಟಿದ್ದೀನಿ, ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ. ಸೊ ಈಗ ಕೇಕ್ ಕಟ್ಟಿಂಗ್ ಟೈಮ್. ಕೇಕ್ ಅಂತೂ ತುಂಬಾ ಸಕ್ಕತ್ತಾಗಿತ್ತು. ಸೊ ಮನೆಯಲ್ಲೇ ಮಾಡಿ ಸೆಲೆಬ್ರೇಟ್ ಮಾಡೋದ್ರಿಂದ ಖುಷಿ ಇನ್ನೂ ಡಬಲ್ ಆಗುತ್ತಲ್ವ, ಸೊ ಹಾಗಾಗಿ ನಾನು ಮನೆಯಲ್ಲೇ ಕೇಕ್ ಮಾಡಿದ್ದೆ. ಈಗ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ. ನಮ್ಮ ಅಪ್ಪ ಅಮ್ಮ ಅವರ 35ನೇ ವರ್ಷದ ಆ್ಯನಿವರ್ಸರಿ ತುಂಬ ಚೆನ್ನಾಗಾಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.